ಮೊದಲು ಕ್ಯಾಪ್ಸಿಕಮನ್ನು ಸರಿಯಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದರಲ್ಲಿ ರುಬ್ಬಿದಂತಹ ಎಲ್ಲದನ್ನು ಸಾಮಗ್ರಿನ ತುಂಬ್ಕೋಬೇಕು. ಒಂದು ತವೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಆನಿಯನ್ ಹಾಕಿ ಸ್ವಲ್ಪ ಅದಕ್ಕೆ ಅರಿಶಿನವನ್ನು ಹಾಕಬೇಕಾಗತ್ತೆ. ಹಾಕಿದ್ಮೇಲೆ ಇದನ್ನು ಏನು ನಾವು ತುಂಬಿಟ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲವನ್ನು ಆ ಬಾಡಿಗೆಗೆ ನಾವು ಇದನ್ನು ಹಾಕೋತಿದ್ದೀವಿ. ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ತೆಗೆದುಬಿಡ್ತೀವಿ. ಸಾಲ್ಟ್ ಹಾಕಿ ಒಂದು 5ರಿಂದ 10 ನಿಮಿಷ ಅದನ್ನು ಹಾಗೆ ಮುಚ್ಚಿಡಬೇಕು. ಅದರಲ್ಲಿ ಉಳಿದಿರುವಂತಹ ಕೊಬ್ಬರಿ ನೀರನ್ನು ನಾವು ಅದಕ್ಕೆ ಹಾಕೋಬೇಕು. ಅದು 5ರಿಂದ 10 ನಿಮಿಷ ಅದನ್ನು ಮುಚ್ಚಿಟ್ಟು ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದರೆ ನಮ್ಮ ರುಚಿಕರವಾದ ಕ್ಯಾಪ್ಸಿಕಮ್ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ನೋಡಲಿಕ್ಕೆ ಹೇಗಿದೆ, ಟೇಸ್ಟು ಕೂಡ ಹಾಗೆ ಇದೆ. ಥ್ಯಾಂಕ್ ಯು. ಇದು ನಿಮ್ಮ ಅಶ್ವಿನಿ. ಲೈಕ್ ಮಾಡಿ, ಶೇರ್ ಮಾಡಿ.